ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ಚಿಕ್ಕಮಂಗ್ಳೂರು ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಒಂದು ಫ್ಯಾಮಿಲಿಲಿ ಎಲ್ಲರೂ ಕೂಡ ಸೇರಿ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ. ಬಟ್ ನಾನು ಇದೇ ಫಸ್ಟ್ ನನ್ನ ಚಿಕ್ಕಮಂಗ್ಳೂರು ಟ್ರಿಪ್ಪು. ಇದು ನಾನು ಫಸ್ಟ್ ಟೈಮ್ ಬರ್ತಿರುವಂಥದ್ದು ಚಿಕ್ಕಮಂಗ್ಳೂರಿಗೆ. ಕೆಲವೊಂದು ಸಲ ನಾವು ಚೂಸ್ ಮಾಡ್ಕೊಂಡು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಅದ್ಭುತವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೋರ್ ಆಗ್ದಂಗೆ ಇಂಟ್ರೆಸ್ಟಾಗಿ ಫುಲ್ ದಾರಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ರೀತಿ ಒಂದು ವಾತಾವರಣ, ಆ ರೀತಿ ಒಂದು ಪ್ಲೇಸ್ ಚಿಕ್ಕಮಂಗ್ಳೂರು. ಸಮ್ಮರ್ ವೆಕೇಷನ್ಗೆ ಮಾಡಿಸಿರುವಂಥ ಜಾಗ. ಮಕ್ಕಳಂತೂ ಎಸ್ಪೆಷಲಿ ಫುಲ್ ಖುಷಿಲಿರ್ತಾರೆ, ಯಾಕಂದರೆ ಒಂಥರ ಟ್ರೆಕ್ಕಿಂಗ್ ಹೋದಂಗೂ ಅನಿಸುತ್ತೆ. ಬಟ್ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವು ಚಿಕ್ಕಮಂಗ್ಳೂರಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ಕೊಂಡು ಬಂದ್ವಿ ಅಂತ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಹಾಗೆ ಚಿಕ್ಕಮಂಗ್ಳೂರು ಅಂದ್ರೇ ಕಾಫಿಗೆ ತುಂಬ ಫೇಮಸ್. ನಾವು ಹೋಗಿದ್ದ ರೋಡ್ ಎಲ್ಲ ಫುಲ್ ಕಾಫಿ ತೋಟನೇ, ಪರಿಸರ ಜೊತೆಗೆ ನಮ್ಮ ಪಯಣ. ಸೊ ಚೆನ್ನಾಗಿತ್ತು ಒಂಥರ ಇದೆಲ್ಲ ಟ್ರಿಪ್ಪು. ಒಂದ್ಸಲ ನಮಗೆ ಬೋರ್ ಅಂತ ಅನ್ನಿಸ್ಲೇ ಇಲ್ಲ ಈ ಚಿಕ್ಕಮಂಗ್ಳೂರು ಟ್ರಿಪ್ಪು, ಅಷ್ಟು ಚೆನ್ನಾಗಿತ್ತು ನೇಚರು. ಹಾಗೆ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ನೋಡಿದ್ದಂಥ ಪ್ಲೇಸು ಈ ಎರಿಕೊಳಲೆ ಲೇಕು. ಸೊ ಇದ್ರ ಸುತ್ತಮುತ್ತ ಇರೋ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಈ ಲೇಕ್ ಸುತ್ತಮುತ್ತ ಎಲ್ಲ ಪರಿಸರ ಎಂಜಾಯ್ ಮಾಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ನಾವು ಇಲ್ಲಿ ಹ್ಯಾಟ್ ಎಲ್ಲ ಪರ್ಚೇಸ್ ಮಾಡಿಕೊಂಡು, ಹಾಗೆ ಚಿಕ್ಕಮಂಗ್ಳೂರಲ್ಲಿ ನೆಕ್ಸ್ಟ್ ಹೋಗಿದ್ದಂಥ ಪ್ಲೇಸು ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಸೊ ಮುಳ್ಳಿಯಂಗಿರಿ ಪೀಕಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಮುಳ್ಳಿಯಂಗಿರಿ ಪೀಕಿಗೆ ಹೋಗೋಕ್ಕಿಂತ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಈ ರೀತಿ ಆನ್ಲೈನಲ್ಲೇ 100 ರೂಪೀಸ್ ಪೇ ಮಾಡಿ ಬಿಡ್ತಾಯಿದ್ರು ಎಲ್ಲ ವೆಹಿಕಲ್ಸ್ಗಳಿಗೂ. ಅಂದರೆ ಒಂದಿನಕ್ಕೆ ಎಷ್ಟು ವೆಹಿಕಲ್ಸ್ ಹೋಗುತ್ತೆ ಅಂತ ಕೌಂಟಿಂಗ್ ಇಟ್ಕೊಳ್ಳೋಕ್ಕೋಸ್ಕರ ಈ ರೀತಿ ರೂಲ್ಸ್ ಮಾಡಿರುವಂಥದ್ದು. ಸೊ ಹಾಗೆ ನಾವು ಕೂಡ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 100 ರೂಪೀಸ್ ಪೇ ಮಾಡಿ ಆಮೇಲೆ ಇಲ್ಲಿಂದ ಹೊರಟಿದ್ದಂಥದ್ದು. ಬಟ್ ಈ ಫಾರೆಸ್ಟ್ ಏರಿಯಾ ಏನಿದೆ ಇಲ್ಲೇ ತುಂಬ ನೋಡುವಂತಹ, ಚಿಕ್ಕಮಂಗ್ಳೂರಲ್ಲಿ ನೋಡುವಂತಹ ಎಲ್ಲ ಪ್ಲೇಸ್ಗಳು ಇಲ್ಲೇ ಇರುವಂಥದ್ದು. ಅಂದರೆ ಬಾಬಂಬುಡಂಗಿರಿ ಆಗಿರ್ಬೋದು, ಮತ್ತು ಮುಳ್ಳಿಯಂಗಿರಿ ಪೀಕ್ ಆಗಿರ್ಬೋದು, ಮತ್ತು ಸೀತಾಳಯ್ಯನಗಿರಿ, ಹಾಗೆ ಜೆರಿ ಫಾಲ್ಸ್, ಈ ರೀತಿ ಪ್ಲೇಸ್ಗಳೆಲ್ಲ ಇಲ್ಲೇ ಇರುವಂಥದ್ದು. ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ವೆಹಿಕಲ್ಸ್ಗೆ 100 ರೂಪೀಸ್ ಪೇ ಮಾಡಿ ಇದರೊಳಗಡೆ ಎಂಟ್ರಿ ಆಗ್ಬೋದು. ಹಾಗೆ ಫೀಸ್ ಎಲ್ಲ ಪೇ ಮಾಡಿ ಫಸ್ಟ್ ನಾವು ಹೋಗಿದ್ದಂಥ ಪ್ಲೇಸು ಮುಳ್ಳಿಯಂಗಿರಿ ಪೀಕಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಹೈಟಲ್ಲಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಕೆಳಗಡೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಭಯ ಆಗ್ತಾ ಇತ್ತು ನನಗಂತೂ. ಸೊ ಹಾಗೆ ಈ ಮುಳ್ಳಿಯನಗಿರಿ ಪೀಕ್ ಇದೆಯಲ್ಲ, ಸಮುದ್ರ ಮಟ್ಟದಿಂದ 6330 ಅಡಿ ಎತ್ತರದಲ್ಲಿದೆ. ಹಾಗೆ ಮುಳ್ಳಿಯನಗಿರಿ ಪೀಕಿಗೆ ಹೋಗೋಕ್ಕಿಂತ ಮುಂಚೆ ಸೀತಾಳಯ್ಯನಗಿರಿ ಅಂತ ಸಿಗುತ್ತೆ. ಸೊ ಇಲ್ಲಿಗೆ ಬಂದು ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಮುಳ್ಳಿಯನಗಿರಿ ಪೀಕಿಗೆ ಹೋಗ್ಬೋದು. ಬಟ್ ನಮ್ಮ ಸ್ವಂತ ವೆಹಿಕಲ್ಸಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಅಲ್ಲಿ ಜೀಪ್ಗಳಿರುತ್ತೆ, ಹೋಗ್ಬೋದು. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಜೀಪಿಗೆ ಹೋಗಿದ್ದಂಥದ್ದು. ಹಾಗೆ ಸೀತಾಳಯ್ಯನಗಿರಿ ಸುತ್ತಮುತ್ತ ಪೀಕ್ ಇದೆ, ಅಲ್ಲೂ ಕೂಡ ಬೇಕು ಅಂತಂದರೆ ನಾವು ನಡ್ಕೊಂಡು ಹೋಗಿ ನೋಡ್ಕೊಂಡು ಬರಬಹುದು. ತುಂಬ ಚೆನ್ನಾಗಿತ್ತು. ಮತ್ತು ನಾವು ಬಂದ್ವಲ್ಲ, ಆ ದಾರಿ ನೋಡ್ತಾ ಇದ್ರು ಮಕ್ಕಳು, ಇಷ್ಟು ಹೈಟಲ್ಲಿ ಇದೆಯಾ ಅಂತ ಹೇಳಿ. ದೇವಸ್ಥಾನ ಸುತ್ತಮುತ್ತ ಈ ರೀತಿ ಇದೆ. ಹಾಗೆ ಸೀತಾಳಯ್ಯನಗಿರಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ಮುಳ್ಳಿಯಂಗಿರಿ ಪೀಕಿಗೆ ಹೋಗೋಣ ಅಂತ ನಾವು ಜೀಪಲ್ಲಿ ಹೋಗ್ತಾ. ಹಾಗೆ ಸೀತಾಳಯ್ಯನಗಿರಿಯಿಂದ ಮುಳ್ಳಿಯನಗಿರಿ ಪೀಕಿಗೆ ಬರೋಕ್ಕೆ 100 ರೂಪಾಯಿ ತೊಗೊಳ್ತಾರೆ ಜೀಪಲ್ಲಿ. ಶೇರ್ ಮಾಡಿಕೊಂಡು ಕೂಡ ಬರಬಹುದು. ಸೊ ಹಾಗೆ ನಾವು ಇವಾಗ ಮುಳ್ಳಿಯನಗಿರಿ ಪೀಕಿಗೆ ಬಂದ್ವಿ. ಇಲ್ಲಿ ಸ್ಟೆಪ್ಗಳಿದೆ, ಆರಾಮಾಗಿ ಎತ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡ್ವಿ ನಾವು. ಮುಳ್ಳಿಯನಗಿರಿ ಬೆಟ್ಟ ಸವಾಸ ಹತ್ತಿದ್ರೆ ಕಾಲೆಲ್ಲ ನಡುತ್ತಾವೆ, ಹತ್ತಕ್ಕಾಗಂಗಿಲ್ಲ. ಇಷ್ಟು ಹತ್ಕೊಂಡು ಬಂದಿದ್ದೀವಿ, ಅಲ್ಲಿಂದ ಇಷ್ಟು ಬಂದಿದ್ದೀವಿ, ಇನ್ನು ಇಷ್ಟು ಹೋಗಬೇಕು. ಅಯ್ಯಪ್ಪ,
ಹಾಗೆ ಇದು ಮುಳ್ಳಯ್ಯನಗಿರಿ ದೇವಸ್ಥಾನ. ಸೊ ನಾವು ಮೇಲೆ ಹತ್ಕೊಂಡು ಬಂದು ರಿತ್ವಿಕು ಫುಲ್ ಮಲಗಿಬಿಟ್ಟ ಶೆಕೆ ಅಮ್ಮ ಅಂತ ಹೇಳಿ. ಚೆನ್ನಾಗಿತ್ತು. ಇದು ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನು ಕೆಲಸ ನಡೀತಾ ಇತ್ತು. ಸೊ ನಾವು ದೇವಸ್ಥಾನ ಫುಲ್ ಆಚೆ ಈಚೆ ಎಲ್ಲ ನೋಡಿಕೊಂಡು ಫುಲ್ ವ್ಯೂ ತುಂಬ ಚೆನ್ನಾಗಿದೆ. ಹೈಟಲ್ಲಿ ಹೋಗಿ ವ್ಯೂ ನೋಡಬೇಕಾದ್ರೆ ಫುಲ್ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ಮುಳ್ಳಯ್ಯನಗಿರಿ ದೇವಸ್ಥಾನದ ಸುತ್ತ ಈ ರೀತಿ ಕಲ್ಲಿನ ಕಾಂಪೌಂಡ್ ಇದೆ, ತುಂಬ ಚೆನ್ನಾಗಿದೆ ಇದು. ಸೊ ಮಧ್ಯದಲ್ಲಿ ಒಂದು ಗುಡ್ಡ, ಅದರ ಮೇಲೆ ದೇವಸ್ಥಾನ ಕಟ್ತಾ ಇದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ, ವ್ಯೂ ಅಂತ ತುಂಬ ಚೆನ್ನಾಗಿತ್ತು. ನಾವು ಹತ್ಕೊಂಡು ಬರಬೇಕಾದ್ರೆ ಫುಲ್ ಬಿಸಿಲು ಇದ್ದಿದ್ದಂಥದ್ದು. ನಾವು ಸೌತೆಕಾಯಿ ಕಟ್ ಮಾಡಿಸ್ಕೊಂಡು ತಂದಿದ್ವಿ. ಇವಾಗ ಕೂತ್ಕೊಂಡು ಎಲ್ಲಾದರೂ ಆರಾಮಾಗಿ ತಿನ್ಕೊಂಡು ಆಮೇಲೆ ಇಳಿಯೋಕೆ ಎನರ್ಜಿ ತಗೊಂಡು ಇಳಿಬೇಕು. ಸೌತೆಕಾಯಿ ಮುರಿಯೋಕ್ಕೆ ಎಷ್ಟೊಂದು ಸಾಹಸ. ಸೊ ನಾವು ಮುಳ್ಳಯ್ಯನಗಿರಿ ಪೀಕೆಲ್ಲ ನೋಡಿಕೊಂಡು ಇವಾಗ ಇಳಿತಾ ಇದ್ವಿ. ಬಟ್ ಹತ್ಬೇಕಾದ್ರೆ ಕಾಲು ನೋವು ಇತ್ತಲ್ಲ, ಅಷ್ಟಿಲ್ಲ. ಇಳಿಬೇಕಾದ್ರೆ ಬೇಗ ಬೇಗ ಇಳಿದ್ಬಿಟ್ವಿ. ಸ್ಟೆಪ್ ಇದೆ, ಆರಾಮಾಗಿ ಹತ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಈ ರೀತಿ ಬರೀ ಮೌಂಟೇನೇ ಆಗಿದ್ದಿದ್ರೆ ಆರಾಮಾಗಿ ಹತ್ಬೋದಿತ್ತು. ಸ್ಟೆಪ್ಪಲ್ಲಿ ಹತ್ತೋದೇ ಕಾಲು ನೋವು ಜಾಸ್ತಿ ಬಂದಿದ್ದಂಥದ್ದು. ಸುತ್ತಮುತ್ತ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಮುತ್ತ 4-5 ಪೀಕ್ಗಳಿದೆ, ಅಲ್ಲಿ ನೋಡಬಹುದು. ಹಾಗೆ ಮುಳ್ಳಯ್ಯನಗಿರಿ ಪೀಕ್ ನೋಡಿಕೊಂಡು ತಿರ್ಗಾ ಜೀಪಲ್ಲಿ ವೆಹಿಕಲ್ಸ್ ನಿಲ್ಲಿಸಿದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೀತಾಳಯ್ಯನಗಿರಿ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಅಲ್ಲಿಂದ ನಾವು ಬೇರೆ ನೆಕ್ಸ್ಟ್ ಏನು ಪ್ಲೇಸ್ ನೋಡ್ತೀವಿ ಅಲ್ಲಿಗೆ ಹೋಗ್ಬೋದು. ಸೊ ಇದೊಂಥರ ಜೀಪಲ್ಲಿ ಬಂದಿದ್ದು ಹೋಗಿದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಚಿಕ್ಕಮಗಳೂರಲ್ಲಿ ಆಲ್ರೆಡಿ 3 ಪ್ಲೇಸ್ ಕಂಪ್ಲೀಟ್ ಮಾಡಿದ್ವಿ. ಮುಳ್ಳಯ್ಯನಗಿರಿ ಪೀಕು ಹಾಗೆ ಸೀತಾಳಯ್ಯನಗಿರಿ. ಸೊ ಇದೆರಡನ್ನು ನೋಡಿಕೊಂಡು ಇವಾಗ ಹೋಗ್ತಿರುವಂಥ ಪ್ಲೇಸ್ ಹೊನ್ನಮ್ಮ ಫಾಲ್ಸಿಗೆ ಬಂದ್ವಿ. ಹೊನ್ನಮ್ಮನ ಹಳ್ಳ ಅಂತ ಹಾಕಿದ್ರು, ಬಟ್ ನೀರು ಅಷ್ಟಿರಲಿಲ್ಲ. ಇಷ್ಟೇ ವ್ಯೂ ಇದ್ದಿದ್ದಂಥದ್ದು, ಜಾಸ್ತಿ ಇದೇ ಪ್ಲೇಸು. ಬಟ್ ಇಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಜಾಸ್ತಿ ಸ್ಟೆಪ್ಪಲ್ಲೆಲ್ಲ ನೀರು ಹರಿತಾ ಇರುತ್ತೆ ಅಂದ್ಕೊಳ್ತೀನಿ. ಮಕ್ಕಳು ಜರಿ ಈ ಥರ ಅಂದರೆ ಅವರಿಗೆ ಫಾಲ್ಸ್ ಬೇಕಿತ್ತು ಆಟ ಆಡೋಕ್ಕೆ ಅಂತ ನೋಡ್ತಾಯಿದ್ರು. ಬಟ್ ಇಲ್ಲೆಲ್ಲ ಆಟ ಆಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಇಷ್ಟು ಪ್ಲೇಸನ್ನು ನೋಡ್ಕೊಂಡು ಬಂದರು. ಹಾಗೆ ನಾವು ಕೂಡ ಇಲ್ಲಿಗೆ ಬಂದ್ವಿ. ಮಳೆನೂ ಸ್ಟಾರ್ಟ್ ಆಯಿತು. ಸೊ ಒಂದು ಸೈಡು ಕಾರ್ನ ನಿಲ್ಲಿಸಿ ನಾವಿನ್ನೂ ತಿಂಡಿ ಊಟ ಏನೂ ಮಾಡಿರಲಿಲ್ಲ. ಆಲ್ರೆಡಿ 3 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಕಾರ್ನ ಸೈಡಿಗೆ ಹಾಕಿ ನಾವು ಊಟ ಎಲ್ಲ ತೊಗೊಂಡು ಬಂದಿದ್ವಿ ಮನೆಯಿಂದನೇ. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಯಾವುದು ಅಂತ ಅಂದರೆ ಜೆರಿ ಫಾಲ್ಸಿಗೆ ಹೋದ್ವಿ. ಬಟರ್ ಮಿಲ್ಕ್ ಜೆರಿ ಫಾಲ್ಸ್. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಕೂಡ ನಮ್ಮನ್ನ ಜೀಪಲ್ಲೇ ಕರ್ಕೊಂಡು ಹೋಗಿ. ಈ ಜೆರಿ ಫಾಲ್ಸ್ ಹತ್ರ ನಮ್ಮ ಓನ್ ವೆಹಿಕಲ್ಸಲ್ಲಿ ಹೋಗೋಕ್ಕಾಗೋದಿಲ್ಲ. ಬಟ್ ನಾನು ಇದೇ ರೀತಿ ಟಾರ್ ರೋಡ್ ಆಗಿರುತ್ತೇನೋ ಅಂದ್ಕೊಂಡೆ. ಇಲ್ಲ, ಅದು ಕಾಫಿ ಎಸ್ಟೇಟ್ ಒಳಗಡೆ ಮಣ್ಣು ರೋಡಲ್ಲಿ ಹೋಗಬೇಕು. ರೋಡ್ ಅಂತೂ ತುಂಬ ಮೋಸ. ಈ ಜೀಪ್ ಡ್ರೈವರ್ಗಳಿಗೆ ಅದು ಹೋಗಿ ಬಂದು ಅಭ್ಯಾಸ ಆಗಿರುತ್ತೆ ಆ ರೂಟಲ್ಲಿ ಓಡಾಡಿ. ಅವ್ರಿಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಈಸಿ ಅಂತ ಅನಿಸುತ್ತೆ. ಬಟ್ ಅವ್ರೊಂದು ಚಮಕ್ ಕೊಟ್ಟರು, ನಮಗೆ ಶಾಕ್ ಆಗಿ ಹೋಗ್ಬಿಡ್ತು. ಯಾಕೆ ಅಂತಂದರೆ ಈ ರೋಡ್ ಅಷ್ಟು ಮೋಸವಾಗಿದೆ. ಸೊ ತುಂಬ ಒಂಥರ ಟಫ್ ಆಗಿತ್ತು ರೋಡು ಓಡ್ಸೋಕ್ಕೆ. ಅಷ್ಟು ಕಂಫರ್ಟಬಲ್ ನಮಗಂತ ಆ ರೀತಿ ಅನ್ನಿಸ್ತಾ ಇತ್ತು. ಬಟ್ ಅವ್ರಿಗೆ ಅದು ರೂಢಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಮಳೆಗಾಲದಲ್ಲೆಲ್ಲ ಇಲ್ಲಿ ಹೆಂಗೆ ಬರ್ತಾರಪ್ಪ ಅಂತ ಅನ್ನಿಸ್ತು. ಸೊ ಈ ರೀತಿ ಇದೆ ಕಾಫಿ ತೋಟದ ಒಳಗಡೆ ಮಣ್ಣು ರೋಡು. ರೋಡ್ ಮಾತ್ರ ಭಾಳ ಮೋಸ. ಅಯ್ಯೋ ಅಲ್ಲ, ಅವರು ಡ್ರೈವರ್ಗೆ ಇಷ್ಟೊಂದು ಮೋಸವಾಗಿತ್ತಲ್ಲ ರೋಡ್. ಹೆಂಗೋ ಏನಾದರೂ ಸೇಫಾಗಿ ಹೆಂಗೆ ಇಳಿಯೋದು ಅಂದರೆ ಆರಾಮಾಗಿ ನೆಕ್ಕತ್ತೀವಿ ನಾವು ಬಿಟ್ಟು ಅಂತ ಹೇಳ್ತಾವ್ರೆ. ಅಯ್ಯೋ ಕಷ್ಟ. ಹಾಂ, ಫುಲ್ ತೋಟ ಅಲ್ವಾ ಆ ಕಡೆ ಕಡೆ. ಇದು ಕಾಫಿ ಯಾರು ಹಿಂಗೆ ಹಿಂಗೆ
ಹಾಗೆ ಜೀಪಿಂದ ತಂದು ನಿಲ್ಸಿದ ಮೇಲೆ ಸ್ವಲ್ಪ ದೂರ ಕಾಫಿ ತೋಟದ ಒಳಗಡೆ ಜೆರಿ ಫಾಲ್ಸ್ ಹತ್ರ ನೆಟ್ಕೊಂಡು ಹೋಗಬೇಕು. ಮಕ್ಕಳು ಜೆರಿ ಫಾಲ್ಸ್ ನೋಡೋವರೆಗೂ ಒಂದೇ ಸಮ ಎಲ್ಲಿದೆ ಇನ್ನಿಷ್ಟು ದೂರ ಹೋಗಬೇಕು ಅಂತ ಇದು ಮಾಡ್ತಾಯಿದ್ರು. ಹೋದ್ಮೇಲೆ ಸ್ವಲ್ಪ ಖುಷಿ ಆದರು, ಯಾಕಂದರೆ ಅವ್ರಿಗೆ ಈ ರೀತಿ ಫಾಲ್ಸಲ್ಲಿ ಆಟಾಡಬೇಕು ಅಂತಲೇ ತುಂಬ ದಿನದಿಂದ ಕೇಳ್ತಾಯಿದ್ರು, ನೀರಲ್ಲಿ ಆಟಾಡಬೇಕು ಅಂತ ಹೇಳಿ. ಬಟ್ ನೇಚರ್ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ತುಂಬ ಆ ಜೆರಿ ಫಾಲ್ಸಲ್ಲಿ ನೀರು ಹರಿತಿರೋ ಸೌಂಡು ಪರಿಸರದ ಜೊತೆಗೆ ಎಷ್ಟು ಚೆನ್ನಾಗಿ ಕೇಳ್ತಾ ಇತ್ತು ಅಂತ ಅಂದರೆ ಮೇಲಿಂದ ದೊಡ್ಡ ಬಂಡೆ ಮೇಲೆ ನೀರು ಹರಿದು ಬರ್ತಿರುವಂಥ ಸೌಂಡ್ ಕೇಳೋಕ್ಕೆ ಆ ನೇಚರ್ ಜೊತೆಗೆ ಸೌಂಡ್ ತುಂಬ ಚೆನ್ನಾಗಿತ್ತು. ಸೊ ಈ ಪ್ಲೇಸು ಬಾಬಾ ಬುಡಂಗಿರಿಗೆ ಹೋಗ್ತೀವಲ್ವಾ, ಸೊ ಆ ಪ್ಲೇಸಲ್ಲಿ ಬರುತ್ತೆ. ಜೆರಿ ಫಾಲ್ಸ್ ಅಂದ ತಕ್ಷಣವೇ ಫುಲ್ ಆಟಾಡಬೇಕು ಅಂತ ಹೇಳಿ ಬ್ಯಾಗಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲೇ ಜಾಸ್ತಿ ಹೊತ್ತು ಟೈಮ್ ಪಾಸ್ ಮಾಡಿದ್ದಂಥದ್ದು. ಸೊ ನಾವು ಬಾಬಾ ಬುಡನ್ಗಿರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲೊಂದು ಹಾಫ್ ಆನ್ ಅವರ್ ಅಂದರೆ ಹಾಫ್ ಆನ್ ಅವರ್ ಆಟ ಆಡಿ ಆಮೇಲೆ ಹೋಗೋಣ ಅಂತ ಅಂದರೆ ಬರಲೇ ಇಲ್ಲ, ಇವರು 1 ಅವರ್ ಮೇಲೆ ಆಯಿತು. ಸೊ ಲಾಸ್ಟ್ ನಾವು ಬಾಬಾ ಬುಡಂಗಿರಿಗೆ ಹೋಗೋಕ್ಕಾಗಲೇ ಇಲ್ಲ, ಯಾಕಂದರೆ ಫುಲ್ ನೈಟ್ ಆಗೋಯ್ತು. ಮತ್ತು ರೋಡ್ ಫುಲ್ಲಾಗಿ ಹಿಮ ಮುಚ್ಕೊಂತು. ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಬರ್ತಾ ಇದ್ದೀವಿ ಅಂತಲೇ ಗೊತ್ತಾಗಲಿಲ್ಲ. ಸೊ ನಾವು ಅಲ್ಲಿ ಹೋಗೋಕ್ಕೆ ಹೋಗಲಿಲ್ಲ, ಫುಲ್ಲು ಹಿಮದಿಂದ ತುಂಬಿತ್ತು, ಪ್ಲೇಸೇ ಕಾಣಿಸ್ತಾ ಇರಲಿಲ್ಲ. ಸೊ ಅಷ್ಟು ಹಿಮ ಆಗಿತ್ತು. ನೀರಲ್ಲಿ ಆಟಾಡಿ ಸಾಕು ಬನ್ನಿ ಅಂತ ಎಷ್ಟು ಕರೆದ್ರೂ ಬರೋಂಗಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ರು. ಆಡೋದು ಫುಲ್ ಎಂಜಾಯ್ ಮಾಡಿಕೊಂಡು ಆ ನೀರೊಳಗೆ ಕೂತ್ಕೊಂಡು ಸ್ಟೋನ್ ಪೇಪರ್ ಸೀಸರ್ ಅಂತ ಆಟ ಆಡ್ತಾ ಕೂತ್ಕೊಂಡಿದ್ರು ಮಕ್ಕಳು. ಫುಲ್ ಎಂಜಾಯ್ ಮಾಡಿದ್ರು ಮಾತ್ರ. ಈ ಜೆರಿ ಹತ್ರ ಬಂದು ಫುಲ್ ಚೆನ್ನಾಗಿತ್ತು, ಒಂಥರ ವ್ಯೂ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ನಾವು ಕಾಲು ನೆನೆಸ್ಕೊಂಡು ಹಾಗೆ ಬಂದಿದ್ದಾಯಿತು. ಎಲ್ಲ ಇದು ಒಳ್ಳೆ ಮೂಲಿಕೆ ಇದಲ್ಲ, ಒಳ್ಳೆ ಮೆಡಿಸಿನ್ ಒಳ್ಳೆ ಇದಿರುತ್ತೆ. ಇಲ್ಲ ಒಳ್ಳೆ ಹಾಗೆ ಈ ಜೆರಿ ಫಾಲ್ಸಿಗೆ ಜೀಪಲ್ಲಿ ಕರ್ಕೊಂಡು ಬರೋಕ್ಕೆ 800 ರುಪೀಸ್ ಚಾರ್ಜ್ ಮಾಡಿದರು. ಸೊ ನಾವು ನೆಕ್ಸ್ಟು ಇಲ್ಲಿಂದ ಹೋಗಿದ್ದಂಥ ಪ್ಲೇಸು ದತ್ತಾಪೀಠಕ್ಕೆ ಹೋಗೋಣ ಅಂತ ಬಂದ್ವಿ. ನಾನು ಹೇಳಿದ್ನಲ್ಲ ರೋಡ್ ಫುಲ್ ಹಿಮ ತುಂಬ್ಕೊಂಡಂಗೆ ಆಯಿತು ಅಂತ ಹೇಳಿ. ಇವಾಗ ನಾವು ದತ್ತಾಪೀಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗೋ ದಾರಿಯಲ್ಲಿ ಈ ಸಿನಿಮಾ ಶೂಟಿಂಗ್ ಪ್ಲೇಸ್ ಸಿಕ್ತು. ನೋಡೋಣ ಹೇಗಿದೆ ಪ್ಲೇಸ್ ಅಂತ ಇದ್ರೊಳಗಡೆ ಹೋದ್ವಿ. ಬಟ್ ಇಲ್ಲಿಂದ ಫುಲ್ಲು ಹಿಮ ತುಂಬ್ಕೊಂಡಿದ್ರಿಂದ ದತ್ತಾಪೀಠಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನೈಟ್ ಆಗೋಗ್ಬಿಡ್ತು. ಅಷ್ಟು ಹಿಮ ತುಂಬ್ಕೊಂಡಿತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಬಟ್ ಈ ಪ್ಲೇಸಿಗೆ ಹೋದ್ಮೇಲೆ ನೋಡ್ತೀರಾ ವಿಡಿಯೋದಲ್ಲಿ ಎಷ್ಟೊಂದು ಹಿಮ ತುಂಬಿಕೊಂಡಿದೆ. ಹಾಗೆ ಚಿಕ್ಕಮಂಗ್ಳೂರಲ್ಲಿ ಲಾಸ್ಟ್ ನೋಡಿದ್ದಂಥ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ಸೊ ಈ ಹಿಮ ತುಂಬಿರೋವಂಥ ಪ್ಲೇಸ್ ನೋಡಿದ್ರೆ ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ ಮುಂದೆ ಏನಿದೆ ಅನ್ನೋದೇ ಕಾಣಿಸ್ತಾ ಇರೋದಿಲ್ಲ, ಅಷ್ಟು ಹಿಮ ತುಂಬಿತ್ತು. ಬಟ್ ನಮಗಂತೂ ಖುಷಿ ಆಯಿತು ಈ ಪ್ಲೇಸ್ ನೋಡಿ, ತುಂಬ ಚೆನ್ನಾಗಿದೆ. ಸೊ ನಮಗೆ ಈ ಟ್ರಿಪ್ ಅಂತೂ ಭಾಳ ಖುಷಿ ಕೊಡ್ತು. ಸೊ ನಾವು ಹಾಗೆ ಈ ಪ್ಲೇಸೆಲ್ಲ ಸುತ್ತಮುತ್ತ ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಹಂಗೆ ನಾವು ಸ್ಟೇ ಮಾಡೋದಿದ್ರೆ ಮಾಡ್ಬೋದಿತ್ತು. ಬಟ್ ಬೇಡ ಅಂತ ಹೇಳಿಬಿಟ್ಟು ನಾವು ಹಾಸನ್ಗೆ ಹೋಗೋಣ ಅಂತ ಹೇಳಿ ಹಾಗೆ ಇಲ್ಲಿವರೆಗೂ ಬಂದು ದತ್ತಾಪೀಠ ನೋಡ್ದಂಗೆ ಬರ್ತಾ ಇದೀವಲ್ಲ ಅನ್ನೋದೇ ಒಂದು ಬೇಜಾರು ಅಂತ ಅನ್ನಿಸ್ತಾ ಇತ್ತು. ನೋಡೋಣ ಇನ್ನೊಂದು ಸಲ ನೋಡೋವಂಥ ಅದೃಷ್ಟ ಏನಾದ್ರು ಇದ್ದರೆ ದತ್ತಾಪೀಠ ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದುಬಿಟ್ವಿ. ಸೊ ಹಾಗೆ ಕೆಳಗಡೆ ಬರ್ತಾ ಬರ್ತಾ ಈ ಪೀಕ್ ಕೆಳಗಡೆ ಇಳಿತಾ ಹಿಮನೂ ಕೂಡ ಅಷ್ಟು ಕಮ್ಮಿ ಆಗ್ತಾಯಿತ್ತು, ಅಷ್ಟು ಇರಲಿಲ್ಲ. ಸೊ ಹಾಗೆ ಈ ಚಳಿಗೆ ಒಂದು ಕಾಫಿ ಮತ್ತು ಖಾರವಾಗಿ ಬೇಲ್ಪುರಿ ತಿನ್ಕೊಂಡು ನೆಕ್ಸ್ಟ್ ನಾವು ಹಾಸನಿಗೆ ಬಂದ್ವಿ. ಹಾಗೆ ಈ ವರ್ಷದ ಲಾಸ್ಟ್ ಸಮ್ಮರ್ ವೆಕೇಶನ್ ಚಿಕ್ಕಮಂಗ್ಳೂರು ಟ್ರಿಪ್ ಆಗಿರುತ್ತೆ. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.